ಈಗ ಸಂಸದ ಪ್ರತಾಪ ಸಿಂಹ ಅವರ ವಿರುದ್ಧ ನಿನ್ನೆ ಕೂಡ ಒಂದು ದೂರು ಅರ್ಜಿ ಕೊಟ್ಟಿದ್ದಾರೆ. ಅವರ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಯಾಕೆ ಸರ್ ಆ ಥರದಲ್ಲಿ? ಈಗ ನಿನ್ನೆ ಕೊಟ್ಟಿರೋ ವಿಷಯ ನಂಗೆ ಗೊತ್ತಿಲ್ಲ. ನನಗೆ ಒಂದು ಅರ್ಜಿ ಕೊಟ್ಟಿದ್ದು ನಿಜ. ಕುಮಾರಗೌಡ ಮತ್ತು ಪ್ರೇಮ್ ಕುಮಾರ್ ಅಂತೇಳಿ ಅವರು ಅರ್ಜಿ ಕೊಟ್ಟಿದ್ದು ನಿಜ. ಅರ್ಜಿನ ನಾನು ರಾಜ್ಯಕ್ಕೆ ಕಳಿಸಿರ್ತಕ್ಕಂಥದ್ದು ಸಹ ನಿಜ ಆಗಿದೆ. ಅಷ್ಟು ವಿಷಯ ಮಾತ್ರ ನನಗೆ ಗೊತ್ತಿದೆ. ಏನಕ್ಕೆ ಸರ್ ಪ್ರತಾಪ್ ಸಿಂಹ ಅವರು ಟಾರ್ಗೆಟ್ ಆಗ್ತಿದ್ದಾರೆ ಜಿಲ್ಲೆ? ಟಾರ್ಗೆಟ್ ಅಂತ ಯಾರೂ ಸಹ ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇಲ್ಲ. ಕೆಲವು ಅವರ ನೀತಿಗಳಿಂದ ಅದು ಟಾರ್ಗೆಟ್ ಅಂತ ನಿಮಗನ್ನಿಸ್ಬೋದು. ಪಕ್ಷ ಒಂದು ಶಿಸ್ತಿನ ಒಂದು ಪಕ್ಷ ಇದೆ. ಆ ಪಕ್ಷಕ್ಕೆ ಅನುಗುಣವಾಗಿ ಎಲ್ಲ ಕಾರ್ಯಕರ್ತರು ನಮ್ಮ ಏನು ಸಂಸದರು ಹೇಳೋದು ರೀತಿ ಕೇವಲ ಪ್ರತಾಪ್ ಸಿಂಹಂಗೆ ಅಷ್ಟೇ ಸೀಮಿತ ಅಲ್ಲ. ಇದು ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಪ್ರಮುಖರುಗಳಿಗೂ ಸಹ ಸೀಮಿತ ಆಗಿರ್ತಕ್ಕಂಥ ವಿಷಯ. ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಪಕ್ಷದ ಅಡಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು, ಪಕ್ಷದ ಸೂಚನೆಯಂತೆ ಕೆಲಸ ಮಾಡಬೇಕಾದಂಥದ್ದು ಕಾರ್ಯಕರ್ತರ ಯಾವುದೇ ಮುಖಂಡರುಗಳ ಒಂದು ವ್ಯವಸ್ಥೆ ನಮ್ಮ ಪಾರ್ಟಿ ಒಳಗಡೆ. ಅದನ್ನು ಮುಂದುವರಿಸಲಿ ಅಂತೇಳಿ ಪ್ರತಾಪ್ ಸಿಂಹ ಅವ್ರಿಗೆ ಈಗಲೂ ಸಹ ನಾನು ಮನವಿ ಮಾಡ್ತಾ ಇದ್ದೀನಿ. ಯಾರಿಗೆ ಯಾರು ಕಡೆಗಣಿಸ್ತಾ ಇದ್ದಾರೆ? ಯಾರೂ ಕಡೆಗಣಿಸ್ತಾ ಇಲ್ಲ. ಆ ಥರ ಅವ್ರು ಯಾವಾಗ ಹೇಳಿದಾರೆ ನಿಮಗೆ ಕಡೆಗಣಿಸ್ತಾ ಇದ್ದಾರೆ ಅಂತ? ಇಲ್ಲ, ಎಲ್ಲ ಸಭೆಗಳಿಗೆ ಮೊನ್ನೆ ನಡೆದಂಥ ಕೋರ್ ಕಮಿಟಿನಲ್ಲೂ ಸಹ ಅವ್ರನ್ನ ಗಮನಕ್ಕೆ ತಗೊಂಡಿದ್ದೀವಿ. ಮತ್ತು ನಮ್ಮ ಎಲ್ಲ ಮಂಡಲಗಳ ಚುನಾವಣೆಗಳಲ್ಲಿ ಸ್ವತಃ ಅವರೇ ಕೂತಿದ್ರು. ಜಿಲ್ಲಾ ಅಧ್ಯಕ್ಷರ ಆಯ್ಕೆಯನ್ನು ಸಹ ಈಗಾಗಲೇ ಅವ್ರ ಒಪಿನಿಯನ್ ಸಹ ರಾಜ್ಯಕ್ಕೆ ವರದಿ ಆಗಿದೆ. ಅದರಿಂದ ಅವ್ರಿಗೆ ಕಡೆಗಣಿಸುವಂತ ಪ್ರಶ್ನೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಪಕ್ಷ ಒಂದು ಕಡೆ ಹೋರಾಟ ಮಾಡ್ತಿದ್ರೆ ಅವ್ರು ಇನ್ನೊಂದು ಕಡೆ ಹೋರಾಟ ಅದು ಯಾರು ಸಹ ಮಾಡಬಾರ್ದು ಅಂತಕ್ಕಂಥ ಮನವಿನ ನಾನು ಮಾಡ್ತೀನಿ. ಯಾವುದೇ ಕಾರ್ಯಕರ್ತರು ಯಾರು ಎಷ್ಟೇ ದೊಡ್ಡವರಾದ್ರೂ ಸಹ ಪಕ್ಷದ ಒಂದು ಶಿಸ್ತಿನಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು ನಮ್ಮ ಪಕ್ಷದ ಸಿದ್ಧಾಂತ. ಇಲ್ಲ, ಅವ್ರ ಹತ್ರ ಕರೆಸಿ ಸಹ ರಾಜ್ಯದಲ್ಲಿ ಈಗ ಏನು ಅವ್ರಿಗೆ ಕೊಟ್ಟಿದ್ದಾರೆ ಅದನ್ನ ಕಳಿಸ್ಕೊಟ್ಟಿದ್ದೀವಿ. ರಾಜ್ಯದವರು ಸಹ ಮಾತಾಡೋರು ಇದ್ದಾರೆ. ನಾನು ಸಹ ವೈಯಕ್ತಿಕವಾಗಿ ಅವ್ರ ಜೊತೆ ಮಾತಾಡ್ತೀನಿ. ಸಾಕಷ್ಟು ಜನ ಕಾರ್ಯಕರ್ತರು ಮುಖಂಡರುಗಳಿದ್ದಾರೆ. ಈಗ ಯಾರೋ ಒಬ್ರು ಮುಖಂಡರು ಹೋಗ್ತಾರೆ ಅಂದರೆ ಅವರಿಂದ ಒಂದಷ್ಟು ಜನ ಹೋಗ್ತಾರೆ. ಅದಾಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದಾಗಬಾರ್ದು ಅಂತಕ್ಕಂಥ ಒತ್ತಾಯ ನಂದು ಇದೆ. ಮುಂದಿನ ದಿನಗಳಲ್ಲಿ ಅದಾಗದೇ ರೀತಿಯಲ್ಲಿ ನಾನು ನೋಡ್ಕೊತೀನಿ. ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನಾನು ಆ ವ್ಯವಸ್ಥೆಗಳನ್ನ ಮತ್ತೆ ಅವ್ರು ಬೇರೆ ಕಡೆ ಹೋಗಿ ಎಲ್ಲ ಒಂದು ಧರಣಿ ಮಾಡೋದು, ಇನ್ನೊಂದು ಪ್ರತ್ಯೇಕವಾಗಿ ಮಾಡುವಂಥದ್ದನ್ನೆಲ್ಲ ಕೈ ಬಿಡಬೇಕು ಅಂತಕ್ಕಂಥ ಮನವಿನೂ ಮಾಡ್ತೀನಿ. ಮತ್ತು ಆ ಥರ ಆಗದೇ ರೀತಿಯಲ್ಲಿ ಅವ್ರಿಗೆ ಸೂಚನೆಯನ್ನು ಕೊಟ್ಟು ಆ ಪಕ್ಷದ ಒಂದು ಅಡಿನಲ್ಲಿ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡಿಸ್ತೀವಿ. ಮೂಢ ಆಸ್ತಿಗೆ ಸಂಬಂಧಪಟ್ಟಂಗೆ, ಮುಟ್ಟುಗೋಲಿಗೆ ಸಂಬಂಧಪಟ್ಟಂಗೆ ಪಕ್ಷದ ನಿಲುವೇನು ಸರ್ ಮೈಸೂರು ಜಿಲ್ಲೆದು? ನೋಡಿ, ಈ ಹಿಂದಿನಿಂದಲೂ ಸಹ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರಿಗೂ ಸಹ ಪಾದಯಾತ್ರೆ ಮೂಲಕ ಒಂದು ಹೋರಾಟವನ್ನು ನಾವು ಮಾಡಿದ್ದು. ಕಾರಣ ಆದ್ರಿಷ್ಟೇ, ಮೈಸೂರಿನಲ್ಲಿ ಸಾವಿರಾರು ನಿವೇಶನಗಳು ಅಕ್ರಮವಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಆಧಾರದ ಮೇಲೆ ನಾವೊಂದು ಹೋರಾಟವನ್ನು ನಾವು ಮಾಡಿದ್ದೆ ಹಿಂದಿಂದ. ಇವತ್ತು ಇಡಿ ಅವರು ಸುಮಾರು 142 ಸೈಟ್ಗಳಿಗೆ 300 ಕೋಟಿ ರೂಪಾಯಿ ಆಗ್ಬೋದು ಅಂತಕ್ಕಂಥ ಮೌಲ್ಯ ಅವರು ನಿರ್ಧರಿಸಿದ್ದಾರೆ. ಅದು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಇವತ್ತು 12 ಕೋಟಿ ಎಲ್ಲೊಂದು ಕಡೆ ಬ್ಯಾಂಕಲ್ಲಿ ಲೂಟಿ ಮಾಡಿದ್ದಾರೆ ಅಂದ ತಕ್ಷಣ ಅತಿ ಕಠಿಣವಾಗಿ ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆದರೆ ಮೈಸೂರು ಮೂಳದಲ್ಲಿ ಸಾವಿರಾರು ಕೋಟಿ ಹಗರಣ ಆಗಿದೆ. 101 ಅವರ ಅಧಿಕಾರಿಗಳೇ ತನಿಖೆ ಮಾಡಿದ ರೀತಿ 987 932 ಸೈಟು ಈಗಾಗಲೇ ಅಕ್ರಮವಾಗಿ ನಡೆದಿದೆ. 50-50 ಅಂತೇಳಿ ಅವರ ಅಧಿಕಾರಿಗಳೇ ವರದಿ ಕೊಟ್ಟಿರೋದು, ಸರ್ಕಾರ ಅಧಿಕಾರಿಗಳು. ಅದನ್ನು ಯಾಕೆ ನೀವು ಗಂಭೀರವಾಗಿ ತಗೊಳ್ಳೋದಿಲ್ಲ? ಅಲ್ಲಿ ಅಕ್ರಮ ಆಗಿರ್ತಕ್ಕಂಥ ನಿಮ್ಗೆ ಕಾಣಿಸೋದಿಲ್ವಾ? ಅಟ್ಲೀಸ್ಟ್ ಅಕ್ರಮ ಆಗಿದೆ ಇಲ್ಲೋ ಅಂತಕ್ಕಂಥದ್ದನ್ನು ಈಗಾಗಲೇ ಇಡಿ ನಿರ್ಧರಿಸಿದೆ. ಯಾವ ಅಧಿಕಾರಿಗಳು ಅವರ ಸಂಬಂಧಿಕರಿಗೆ ಕೊಟ್ಟಿದ್ದಾರೆ, ಅದರಿಂದ ಒಂದಷ್ಟು ದುಡ್ಡಿನ ಒಂದು ವ್ಯವಹಾರಗಳು ಸಹ ನಡೆದಿದೆ ಅಂತಕ್ಕಂಥದ್ದನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಗಮನ ಸೆಳೆದಿದ್ದಾರೆ. ಆದರೆ ನಾನು ಒತ್ತಾಯ ಮಾಡೋದು ಇಷ್ಟೇ ಮುಖ್ಯಮಂತ್ರಿಗಳಿಗೆ, ನೀವು ಏನು 14 ಸೈಟ್ ನಿವೇಶನಗಳನ್ನ ವಾಪಸ್ ಕೊಟ್ಟ ದಿನವೇ ನೀವು ಕೂಡಲೇ 900 ಎಷ್ಟು ಚಿಲ್ಲರೆ ಸೈಟ್ ಇದೆ ಅಷ್ಟಿಗೂ ಸಹ ತನಿಖೆ ಆಗಬೇಕಂತ ಒತ್ತಾಯ ನೀವು ಯಾಕೆ ಮಾಡಲಿಲ್ಲ? ಯಾತಕ್ಕೆ ಈ ಅಧಿಕಾರಿಗಳಿಗೆ 12 ಕೋಟಿ ಹೋದಾಗ ಖಡಕ್ಕಾಗಿ ನೀವು ಹೇಳ್ತೀರಿ? ಅದಕ್ಕೆ ನನಗನ್ನಿಸ್ತದೆ ಅನುಮಾನ ಇರತಕ್ಕಂಥದ್ದು. ಅದರಿಂದ ಅಲ್ಲಿ ಅಕ್ರಮ ಮಾಡೋದ್ರಿಂದ ಅವ್ರ ಪಠಾಣಗಳಿದ್ದಾರೆ, ಅವ್ರ ಪಕ್ಷದ ಮುಖಂಡರುಗಳಿದ್ದಾರೆ ಅಂತಕ್ಕಂಥ ನನಗೆ ಅನುಮಾನ ಬರ್ತಾ ಇದೆ. ಅಲ್ಲ, ಹೋರಾಟ ಇದ್ದೇ ಇದೆ ನಿರಂತರವಾಗಿ. ಈಗಾಗಲೇ ಕಾನೂನಾತ್ಮಕವಾಗಿ ಈಗಾಗಲೇ ನಾವು ಸಭೆ ಸಮಾರಂಭಗಳ ಮೂಲಕ ಹೋರಾಟಗಳನ್ನ ಮಾಡಿದ್ದು. ಕಾನೂನಾತ್ಮಕವಾಗಿ ಹೋರಾಟಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಅದು ನಮ್ಮ ಒತ್ತಾಯ ಇರ್ತಕ್ಕಂಥದ್ದು. ಈಗಲೂ ಸಹ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೀನಿ, ಆ 900 ಚಿಲ್ಲರೆ ಸೈಟ್ ಅಂತ ಏನಿದೆ ನಿಮ್ಮ ಮೇಲೆ ಕಳಂಕ ಬರಬಾರ್ದು ಅಂತಕ್ಕಂಥದ್ದು ಏನು ನಿಮ್ಗೆ ಅನಿಸಿದ್ರೆ ಇವತ್ತೇ ಕೂಡಲೇ ಆ ತನಿಖೆಗೆ ಆದೇಶ ಮಾಡಬೇಕು. ತನಿಖೆ ಆದೇಶ ಕೇವಲ ನೀವು ಲೋಕಾಯುಕ್ತದಲ್ಲಿ ಮಾಡೋದಲ್ಲ, ಇದು ಒಂದು ಅತ್ಯಂತ
ಗಂಭೀರವಾಗಿ ತಗೊಳ್ಳುವಂಥ CBIಯಿಂದ ತನಿಖೆ ಆದರೆ ಮಾತ್ರ ಅದಕ್ಕೆ ಒಂದು ಮಾನ್ಯತೆ ಸಿಗುತ್ತೆ ಅಂತಕ್ಕಂಥದ್ದು, ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದು, ನ್ಯಾಯಸಮ್ಮತವಾದಂಥ ಒಂದು ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.